ಮುಸ್ಲಿಂ ಮುಖಂಡನಾಗಿ ನಮ್ಮ ವಿಜೇಂದ್ರ ಅವರು, ಶಾಸಕರಾದ ವಿಜೇಂದ್ರ ಅವರಿಗೆ ಕೆಲವು ಪ್ರಶ್ನೆಗಳು ಕೇಳಬೇಕು. ಹೊಟ್ಟೆ ಉರಿತಾ ಇತ್ತು ನಿಮಗೆ ಸದನದಲ್ಲಿ ಕೂತಾಗ. 1% ಕೊಟ್ಟಿದ್ದಕ್ಕೆ ನಿಮ್ಗೆ ಹೊಟ್ಟೆ ಹುರಿದೋಗ್ಬಿಟ್ರೆ ಮುಸಲ್ಮಾನರ ಓಲೈಕೆ ಕಾಣ್ತಾ ಇತ್ತು, ಸಾವಿರಾರು ಕೋಟಿ ರೂಪಾಯಿನ. ಮುಸಲ್ಮಾನರು ನಾವು 14% ಇದ್ದೀವಿ ರಾಜ್ಯದಲ್ಲಿ. ಪಾರ್ಟಿ ಮುಸಲ್ಮಾನರ ವಿರೋಧಿಗಳಲ್ಲ, ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನರ ವಿರೋಧಿಗಳಲ್ಲ. ನೋಡಿದ್ರೆ ಬಜೆಟ್ ಅನ್ನ ಹೊಟ್ಟೆ ಉರಿತಾ ಇತ್ತು ನಿಮಗೆ ಸದನದಲ್ಲಿ ಕೂತಾಗ. ಯಾವ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇರಬೇಕಾದ್ರೆ ಮುಸಲ್ಮಾನರ ಓಲೈಕೆ ಕಾಣ್ತಾ ಇತ್ತು, ಸಾವಿರಾರು ಕೋಟಿ ರೂಪಾಯಿನ. ರಾಜ್ಯದ ಒಬ್ಬ ಶಾಸಕರಾದ ಸನ್ಮಾನ್ಯ ವಿಜೇಂದ್ರ ಅವರು ಒಂದು ಪಕ್ಷದ ರಾಜ್ಯಾಧ್ಯಕ್ಷರು ಆಗಿ ಭಾಷಣ ಮಾಡ್ತಾ ಒಂದು ಮಾತನ್ನು, ಬಹಳಷ್ಟು ಮಾತುಗಳನ್ನ ಹೇಳಿದ್ದಾರೆ. ಅದ್ರ ಬಗ್ಗೆ ಮುಸಲ್ಮಾನರೆಲ್ಲ, ರಾಜ್ಯದ ಮುಸಲ್ಮಾನರೆಲ್ಲ ಗಮನ ಹರಿಸ್ತಾ ಇದ್ದಾರೆ, ಪ್ರಶ್ನೆ ಕೇಳ್ತಾ ಇದ್ದಾರೆ. ನಾನು ಒಬ್ಬ ಮುಸ್ಲಿಂ ಮುಖಂಡನಾಗಿ ನಮ್ಮ ವಿಜೇಂದ್ರ ಅವರು, ಶಾಸಕರಾದ ವಿಜೇಂದ್ರ ಅವರಿಗೆ ಕೆಲವು ಪ್ರಶ್ನೆಗಳು ಕೇಳಬೇಕು. ಅವ್ರು ಭಾಷಣ ಮಾಡ್ತಾ ಹೇಳಿದ್ದಾರೆ, ನನಗೆ ಇದು ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಕೊಟ್ಟಿರೋ, ಮುಸಲ್ಮಾನರಿಗೆ ಕೊಟ್ಟಿರೋ ಬಜೆಟ್ ಇದರಲ್ಲಿ ಭಾಗದಲ್ಲಿ ನೋಡಿದ್ರೆ ಅವ್ರಿಗೆ ಹೊಟ್ಟೆ ಉರಿಯುತ್ತೆ ಅಂತ ಹೇಳಿದ್ದಾರೆ. ನನಗೆ ಹೊಟ್ಟೆ ಉರಿತಾ ಇದೆ ಬಹಳ ಅಂತ ಹೇಳಿದ್ದಾರೆ. ಒಂದು ಶಾಸಕರಾಗಿ ಆರಿಸಿ ಬಂದು ಇಷ್ಟೊಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಆ ಒಂದು ತೆರಿಗೆ ಹಣ ಶೇಖರಣೆ ಆಗಿರೋದು ಸರ್ಕಾರದಲ್ಲಿ, ಎಲ್ಲರ ತೆರಿಗೆ, ಮುಸಲ್ಮಾನರು ನಾವು 14% ಇದ್ದೀವಿ ರಾಜ್ಯದಲ್ಲಿ. 14% ಮುಸಲ್ಮಾನರ ತೆರಿಗೆ ಹಣದಲ್ಲಿ ಬರೀ 1% ಕೊಟ್ಟಿದ್ದಕ್ಕೆ ನಿಮ್ಗೆ ಹೊಟ್ಟೆ ಹುರಿದೋಗ್ಬಿಟ್ರೆ, ನೀವು ಹೊಟ್ಟೆ ಹುರಿಸ್ಕೊಂಡ್ರೆ, ಈಗ 14% ಅದು 8% 10% ಕೊಟ್ಟರೆ ನಿಮ್ಗೆ ಏನಾಗಬೇಕು? ಮೈಯೆಲ್ಲ ಹುರಿದೋಗ್ಬಿಡುತ್ತಾ? ಏನಿದು ಅರ್ಥ? ಇಷ್ಟೊಂದು ಜವಾಬ್ದಾರಿ ಸ್ಥಾನ ಶಾಸಕರಾಗಿ ಆರಿಸಿ ಬಂದಿದ್ದೀರಾ, ಇಷ್ಟೊಂದು ಬೇಜವಾಬ್ದಾರಿಯಾಗಿ ಮಾತನಾಡ್ತಾ ಇದ್ದೀರಲ್ಲ ವಿಜೇಂದ್ರ ಅವರೇ, ದಯವಿಟ್ಟು ಸರಿಪಡಿಸ್ಕೊಳ್ಳಿ. ಈ ಥರ ಹೊಟ್ಟೆ ಉರಿಸ್ಕೊಬಾರ್ದು. ನಮ್ಮ ತೆರಿಗೆ ಹಣ ಅಲ್ಲಿದೆ 14%, ಅದರಲ್ಲಿ 1% ಕೊಟ್ಟಿದ್ದಾರೆ, ಅದು ನಿಮಗೆ ಕೊಟ್ಟುಬಿಡಬೇಕಾಗಿತ್ತು ಅಂತ ಹೇಳ್ತಾ ಇದ್ದರೆ ಇದು ಒಬ್ಬ ಜವಾಬ್ದಾರಿ ಶಾಸಕನಾಗಿ ಮಾತನಾಡುವಂಥ ಮಾತುಗಳಲ್ಲ. ಸರಿಪಡಿಸ್ಕೊಳ್ಳಿ ದಯವಿಟ್ಟು. ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನರ ವಿರೋಧಿಗಳಲ್ಲ, ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನರ ವಿರೋಧಿಗಳಲ್ಲ. ಆದ್ರೆ ಯಾರು ದೇಶದ್ರೋಹಿಗಳಿದ್ದಾರೆ ಆ ದೇಶದ್ರೋಹಿಗಳನ್ನ ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡ್ತಿದೆ, ದೇಶದ್ರೋಹಿಗಳನ್ನ ವಿರೋಧ ಮಾಡ್ತಿದೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರೆ ಅಂತ ದೇಶದ್ರೋಹಿಗಳಿಗೆ ಬಿರಿಯಾನಿ ತಿನ್ಸಿ ಮನೆ ಕಳಿಸ್ತಕ್ಕಂಥ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾರೆ. ಈ ದೇಶದ್ರೋಹಿಗಳು ಅಂತ ಯಾರಿಗೂ ಹೇಳಿದ್ದೀರಾ? ಯಾರು ಸ್ವಾಮಿ ದೇಶದ್ರೋಹಿಗಳು? ಸಾಧ್ವಿ ಪ್ರಜ್ಞಾ ಸಿಂಗ್ ಥರ ಮಾಡಿದಾರಾ? ಅಂಥ ಕೆಲಸಗಳು ಮಾಡಿದಾರಾ? ಇನ್ನೊಬ್ಬ ಸೀಮಾನಂದ ಸ್ವಾಮಿ ಥರ ಮಾಡಿದಾರಾ? ಅಥವಾ ಗೋಡ್ಸೆ ಥರ ಯಾರಾದರೂ ಮಾಡಿದಾರಾ? ಅಥವಾ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಿಂದಗಿಯಲ್ಲಿ ಬಾವುಟಗಳು ಆರಿಸ್ಬಿಟ್ಟು ಬೇರೆಯವ್ರಿಗೆ ಹಿಡ್ಕೊಳ್ಳಿ ಅಂತ ಅಲ್ಲಿ ಧರಣಿ ಕೂತ್ಕೊಂಡು ಆಮೇಲೆ ಕಡೆಗೆ ಧರಣಿ ಕುಂತವ್ರಿಗೆ ಸಿಕ್ಕಾಕೊಂಡ್ಬಿಟ್ರಲ್ಲ ನಿಮ್ಮ ಹುಡುಗರು, ಆ ಥರ ಕೆಲಸಗಳವ್ರಿಗೆ ದೇಶದ್ರೋಹಿಗಳಂದ್ರ? ಅಥವಾ ಅವ್ರು ಮಾಡಿರೋದಕ್ಕೆ ಬಚ್ಚಿಡೋದಕ್ಕೆ ಬೇರೆಯವ್ರಿಗೆ ಬೊಟ್ಟು ಮಾಡ್ತಾ ಇದ್ದೀರೋ? ಇದು ನೀವು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಾ ನಮ್ಮ ಶಾಸಕರೇ, ದಯವಿಟ್ಟು ಆ ಥರ ಮಾತನಾಡಬೇಡಿ, ಸ್ವಲ್ಪ ಯೋಚನೆ ಮಾಡಿ ಮಾತನಾಡಿ. ಮೊನ್ನೆ ಬಜೆಟ್ ಅನ್ನ ಮಂಡನೆ ಮಾಡಿದಾಗ ಹೊಟ್ಟೆ ಉರಿತಾ ಇತ್ತು, ಅಲ್ಲಿ ಮುಸಲ್ಮಾನರ ಹೆಣ್ಮಕ್ಳಿಗೆ ಆತ್ಮರಕ್ಷಣೆಗೋಸ್ಕರ 100 ಕೋಟಿ ರೂಪಾಯಿ ಕೊಡ್ತಾರಂತೆ ಸಿದ್ದರಾಮಯ್ಯನವರು. ನಾಚಿಕೆ ಆಗ್ಬೇಕಲ್ವಾ? ಇವತ್ತು ರಾಜ್ಯದಲ್ಲಿ ಇವತ್ತು 100 ಮಹಿಳೆಯರು, ಇವತ್ತು ಬಾಲಿಕೆಯರು ಲವ್ ಜಿಹಾದ್ಗೆ ಬಲಿ ಆಗ್ತಾ ಇದ್ರೆ ಅದು ಹಿಂದೂ ಹೆಣ್ಮಕ್ಳು ಇವತ್ತು ಬಲಿ ಆಗ್ತಾ ಇರ್ತಕ್ಕಂಥದ್ದು ಮುಸಲ್ಮಾನರ ಹೆಣ್ಮಕ್ಳಲ್ಲ, ಮುಸಲ್ಮಾನರ ಹೆಣ್ಮಕ್ಳಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ಇವತ್ತು ಆತ್ಮರಕ್ಷಣೆಗೆ ನೀವೇನಾದ್ರೂ ಹಣ ಇಡಬೇಕಾಗಿದ್ರೆ ಅದು ಹಿಂದೂ ಕುಟುಂಬಕ್ಕೆ, ಹಿಂದೂ ಹೆಣ್ಮಕ್ಳಿಗೆ ಇಡಬೇಕಾಗಿತ್ತು, ಮುಸಲ್ಮಾನರ ಹೆಣ್ಮಕ್ಳಿಗಲ್ಲ. ಇವತ್ತು ಮುಸಲ್ಮಾನರ ಹೆಣ್ಮಕ್ಳು, ಮುಸಲ್ಮಾನರು ಇವತ್ತು ಅವ್ರ ಮಕ್ಕಳುಗಳು ವಿದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ 20 ಲಕ್ಷ ರೂಪಾಯಿ ಇದ್ದನ್ನ 30 ಲಕ್ಷ ರೂಪಾಯಿ ಏರಿಸಿದ್ದಾರೆ. ಯಾಕೆ? ಹಿಂದೂಗಳಲ್ಲಿ ಬಡವ್ರ ಮಕ್ಕಳು ಕಾಣ್ತಾ ಇಲ್ವಾ ಸಿದ್ದರಾಮಯ್ಯನವ್ರಿಗೆ? ಹಿಂದೂಗಳಲ್ಲಿ ಇವತ್ತು ಬಡವರು ಹೊರದೇಶಕ್ಕೆ ಹೋಗಿ ಉನ್ನತ ಶಿಕ್ಷಣ ಪಡೆದುಕೊಂಡು ಅವರ ಸ್ವಾಭಿಮಾನದ ಬದುಕನ್ನ ಬಾಳ್ಬಾರ್ದಾಗಾದ್ರೆ ಹಿಂದೂಲಿರ್ತಕ್ಕಂಥ ಮಕ್ಕಳು, ವಿದ್ಯಾರ್ಥಿನಿಯರು ಮುಸಲ್ಮಾನರೇ ಕಾಣ್ತಾ ಇದ್ದಾರೆ ಸಿದ್ದರಾಮಯ್ಯನವರೇ. ಮುಸಲ್ಮಾನ್ ಹೆಣ್ಮಕ್ಳಿಗೆ 20 ಲಕ್ಷ ಇದ್ದಿದ್ದನ್ನು 30 ಲಕ್ಷ ಮಾಡಿಬಿಟ್ಟಿದ್ದಾರೆ ಫಾರಿನ್ಗೆ ಹೋಗೋದಕ್ಕೆ ಅಂತ ನೀವು ಹೇಳಿಕೆ ಕೊಟ್ಟಿದ್ದೀರಾ. ಅದು ಹೊಟ್ಟೆ ಉರಿತಾ ಇದೆ ಅಂತ ಹೇಳಿದ್ದೀರಾ. ಏನು ಮಾಡಬೇಕಾಗಿತ್ತು? ಅವರೆಲ್ಲ ವಿದ್ಯಾಭ್ಯಾಸ ಬೇಕಾಗಿರ್ಲಿಲ್ವಾ? ಹೆಣ್ಮಕ್ಳು, ಮುಸಲ್ಮಾನ್ ಹೆಣ್ಮಕ್ಳು ವಿದ್ಯಾಭ್ಯಾಸ ಪಡ್ಕೊಬಾರ್ದಾ?
ಬರೀ ನಿಮ್ಮ ಹೆಣ್ಮಕ್ಳು ಮಾತ್ರ ಪಡ್ಕೊಬೇಕಾ? ಏನಿದು? ಇದು ಎಂಥ ಮಾತು? ದೊಡ್ಡಸ್ಕೆ ಮಾತಾ ಇದು? ಸ್ವಲ್ಪ ದೊಡ್ಡಸ್ಕಿಯಿಂದ ಮಾತನಾಡಿ ಶಾಸಕರೇ. ದಯವಿಟ್ಟು ಎಲ್ರಿಗೂ ಒಂದೇ ರೀತಿ, ಒಂದೇ ಇದರಿಂದ ನೋಡಿ, ಒಂದೇ ದೃಷ್ಟಿಯಿಂದ ಈ ರೀತಿ ಹೊಟ್ಟೆ ಹುರ್ಕೊಬೇಡಿ. ನೀವೇ ಹೇಳಿದಿರ ಹೊಟ್ಟೆ ಹುರಿತಾ ಇದೆ ಅಂತ. ಇದು ಜವಾಬ್ದಾರಿಯುತ ಮಾತಲ್ಲ, ಒಬ್ಬ ಶಾಸಕನಾಗಿ ಮಾತನಾಡೋಂಥ ಮಾತುಗಳು ಅಲ್ಲ. ಮೌಲ್ಯಗಳಿಗೆ ಹೊತ್ತು ಹಣವನ್ನು ಜಾಸ್ತಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮುಸಲ್ಮಾನರಲ್ಲಿರ್ತಕ್ಕಂಥ ಬಡ ಹೆಣ್ಮಕ್ಳು ಮದುವೆಗೆ 50,000 ರೂಪಾಯಿ ಕೊಡ್ತಾರಂತೆ. ಈ ಅಯೋಗ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂಲಿರ್ತಕ್ಕಂಥ ಬಡ ಹೆಣ್ಮಕ್ಳು ಕಾಣ್ತಾ ಇಲ್ವಾಗಾದ್ರೆ? ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತನೆ ಮಾಡ್ತಾ ಇದ್ದಾರೆ. ಬಂಧುಗಳ, ಭಾರತೀಯ ಜನತಾ ಪಾರ್ಟಿ ಇವತ್ತು ಮುಸಲ್ಮಾನರ ವಿರೋಧಿಗಳಲ್ಲ, ಆದ್ರೆ ದೇಶದ್ರೋಹಿಗಳನ್ನ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳಕ್ಕೆ ಇಚ್ಛೆ ಪಡ್ತೇನೆ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದೀರಲ್ಲ, ಇವತ್ತು ಹಿಂದೂಗಳು ಯಾರು ನಿಮಗೆ ಮತ ಕೊಟ್ಟಿಲ್ವ? ಹಾಗಾದ್ರೆ ಹಿಂದೂಗಳು ಯಾರು ಮತ ಕೊಟ್ಟಿಲ್ವ ನಿಮ್ಗೆ? ಹಾಗಾದ್ರೆ ಬರೀ ಮುಸಲ್ಮಾನರ ಒಟ್ಟಿಂದನೇ ಬಂದು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರಾ? ಹಾಗಾದ್ರೆ ಬರೀ ಮುಸಲ್ಮಾನರ ಒಟ್ಟಿಂದ ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರಾ? ಯಾರ ಟ್ಯಾಕ್ಸ್ ಹಣವನ್ನು ಈ ರೀತಿ ನೀವು ಖರ್ಚು ಮಾಡ್ತಾ ಇದ್ದೀರಿ? ಮತ್ತು ವೋಟುಗಳ ಬಗ್ಗೆ ಮಾತನಾಡಿದ್ದೀರಾ. ನಮ್ಮ ಸಿದ್ದರಾಮಯ್ಯನವರು ಮುಸಲ್ಮಾನಿಗೆ ಯಾಕೆ ಕೊಡ್ತಾ ಇದ್ದಾರೆ, ಅವ್ರಿಗೆ ಓಲೈಸ್ತಾ ಇದ್ದಾರೆ ಅಂತ ಹೇಳಿದ್ದೀರಾ. ನೋಡಿ, ಸಿದ್ದರಾಮಯ್ಯನವರಾಗಲಿ ಯಾರೇ ಆಗಲಿ ಮುಖ್ಯಮಂತ್ರಿಗಳು ಬರೀ ಒಂದು ಸಮುದಾಯದ ಮುಖ್ಯಮಂತ್ರಿ ಅಲ್ಲ. ನಮ್ಮ ಮುಖ್ಯಮಂತ್ರಿ ಅವರೇ, ನಿಮಗೂ ಮುಖ್ಯಮಂತ್ರಿ ಅವರೇ, ನಮ್ಮ ರಾಜ್ಯಕ್ಕೆ ಎಲ್ಲರಿಗೂ ಮುಖ್ಯಮಂತ್ರಿ ಅವರೇ. ಎಲ್ಲರ ಬಗ್ಗೆ ಯೋಚನೆ ಮಾಡಬೇಕು, ಎಲ್ರಿಗೂ ನ್ಯಾಯ ಒದಗಿಸ್ಕೊಡ್ಬೇಕು. ಆ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಅದು 14%ಅಲ್ಲಿ 1% ಕೊಟ್ಟರೆ ಹೊಟ್ಟೆ ಉರಿತಾ ಇದೆ ಅಂತ ಇದ್ದರೆ ನಿಮ್ಮ ತಿಳುವಳಿಕೆ ಬಗ್ಗೆ ಏನಂತ ಹೇಳಬೇಕು? ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಈ ರೀತಿ ಮಾತನಾಡಬಾರ್ದು. ನಮ್ಮ ವಿಜೇಂದ್ರ ಅವರೇ, ದಯವಿಟ್ಟು ಸರಿಪಡಿಸ್ಕೊಳ್ಳಿ. ನಾನು ಒಬ್ಬ ಮುಸ್ಲಿಂ ಮುಖಂಡನಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ.